ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KE ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತು ನಿಮ್ಮ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟು. ಸೊ ಫೈನಲ್ ಚಾನ್ಸು ನಿಮಗೆ, ನೀವು ಕಾಲೇಜ್ನ ಪಡ್ಕೊಳ್ಳೋದಕ್ಕಿರ್ಬೋದು ಅಥವಾ ನಿಮಗೆ ಅಪ್ಗ್ರೇಡ್ ಆಗೋದಕ್ಕಿರ್ಬೋದು. ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಇವತ್ತು, ಇದು ಫೈನಲ್ಲು. ನೆಕ್ಸ್ಟು ನಿಮಗೆ ಯಾವುದೇ ರೀತಿ ಅಫಿಷಿಯಲ್ ರೌಂಡ್ ಇರೋದಿಲ್ಲ. ಮಾಪಪ್ ರೌಂಡ್ ಅಂತ ಬರುತ್ತೆ, ಬಟ್ ಅದು ಅಫಿಷಿಯಲ್ ಅಲ್ಲ. ನಿಮಗೆ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 20,000 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದರಿಂದ ವೀಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCET ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ವಿಡಿಯೋಗೊಂದು ಲೈಕ್ನ ಮಾಡಿ. ಈಗ ಸದ್ಯಕ್ಕೆ ನಿಮ್ಮ UGCET 3ನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಮುಖಾಂತರ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಬೋದು, ಅಥವಾ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡ್ಬೋದು, ಅಥವಾ ಡಿಲೀಟ್ ಮಾಡ್ಬೋದು, ಅಥವಾ ರೀಆರ್ಡರ್ ಮಾಡ್ಬೋದು. ಇದ್ರ ಬಗ್ಗೆ ಆಲ್ರೆಡಿ ಒಂದು ಲೈವ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಒಂದ್ಸಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ನಲ್ಲ, ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋರ್ಗೂ ಗುಡ್ ನ್ಯೂಸು, ಮತ್ತು ಸೀಟ್ ಸಿಕ್ಕಿ ಅಪ್ಗ್ರೇಡೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರಲ್ಲ, ನಿಮಗೂ ಕೂಡ ಗುಡ್ ನ್ಯೂಸೇ. ಸೊ ನಿಮಗೆ ತೋರಿಸ್ತೀನಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತ. ಆಲ್ಮೋಸ್ಟು ನಿಮಗೆ 21,000 ಅಂದರೆ ಸೀಟ್ಸ್ ಇನ್ಕ್ರೀಸ್ ಆಗಿರೋದಲ್ಲ, ಇಷ್ಟು ಸೀಟ್ಸು ಇನ್ನೂ ಮಿಕ್ಕಿದೆ. ಸೊ ಈಗ ಚಾಯ್ಸ್ 3 ಕೊಟ್ಟಿರ್ತಾರೆ, ಚಾಯ್ಸ್ 4 ಕೊಟ್ಟಿರ್ತಾರೆ. ಸೊ ಅಂಥ ಸೀಟ್ಸ್ ಎಲ್ಲ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 21,000 ಸ್ಟೂಡೆಂಟ್ಸ್ಗೆ ಅಪ್ಗ್ರೇಡ್ ಆಗೋ ಚಾನ್ಸು ಇದೆ, ಮತ್ತು ಸೀಟ್ ಸಿಕ್ಕಿಲ್ಲ ಅಂದರೆ ನಿಮ್ಮ ಆಪ್ಷನ್ ಕರೆಕ್ಟಾಗಿ ಮಾಡಿಲ್ಲದೆ ಇರ್ಬೋದು, ಅಥವಾ ನಿಮ್ಮ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇರ್ಬೋದು. ನಿಮ್ಮೆಲ್ಲರಿಗೂ ಕೂಡ ಈ ಒಂದು 21,000 ಏನಿದೆ, 21,000 ಸಮಥಿಂಗ್ ಸೀಟ್ಸು, ಇಷ್ಟನ್ನು ಅಲಾಟ್ ಮಾಡ್ತಾರೆ. ಸೊ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟು ಕರೆಕ್ಟಾಗಿರ್ಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ನೀವು ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕಾಗಿರುತ್ತೆ. ಸೊ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಜಸ್ಟ್ 49 ರುಪೀಸು ಈ ಒಂದು ಪ್ಲ್ಯಾನ್ನ ತಗೊಂಡ್ರೆ ನೀವು ಅದರಲ್ಲಿ 2A ಜನರಲ್ಲು, 1 ಜನರಲ್ಲು, ಪ್ರತಿಯೊಂದು ಬ್ರ್ಯಾಂಚು, CS, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ENC, EEE, ಮೆಕ್ಯಾನಿಕಲ್, ಸಿವಿಲು ಇದು ಇರುತ್ತೆ. ಸೊ ನೀವು ಕಟ್ ಆಫ್ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಬಟ್ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡಿದ್ರೆ ನಿಮಗೆ 2A ಜನರಲ್ಲ, ಬರೀ ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದರಲ್ಲಿ ಯಾವ ಕ್ಯಾಟಗರಿ ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ತುಂಬ ಸಿಂಪಲ್ಲು, ನೀವು ಈಸಿಯಾಗಿ ಈ ಒಂದು ಆಪ್ಷನ್ ಲಿಸ್ಟ್ನ ಕರೆಕ್ಟಾಗಿ ರೆಡಿ ಮಾಡ್ಬೋದು. ಆದ್ದರಿಂದ ಇಂಟ್ರೆಸ್ಟ್ ಇದ್ದವರು ಜಸ್ಟ್ 49 ರುಪೀಸ್ನ ಪೇ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಆಪ್ಷನ್ ಎಂಟ್ರಿನ ರೀಆರ್ಡರ್ ಮಾಡೋದ್ರಿಂದ ಇರ್ಬೋದು, ಮಾಡಿಫೈ ಮತ್ತು ರೀಟೈನ್, ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ನೀವು ಚೇಂಜ್ ಮಾಡಲೇಬೇಕು ಅಂತ ಏನಿಲ್ಲ. ನಿಮಗೆ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ಡು ಪ್ರತಿಯೊಬ್ಬರೂ ಕೂಡ ನಿಮಗೆ ಚೇಂಜಸ್ ಬೇಕಿರಲಿ ಬೇಡದೇ ಇರಲಿ, ನೀವು ಒಂದ್ಸಲ ಲಾಗಿನ್ ಆಗಿ ಅಲ್ಲಿ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲೂ ಕಲರ್ ಬಾಕ್ಸ್ ಮೇಲೆ ನೀವು ಟಿಕ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕನ್ಸಿಡರ್ ಮಾಡಲ್ಲ ನೆಕ್ಸ್ಟ್ ರೌಂಡ್ಗೆ. ಸೊ ನೀವು ಅಲ್ಲಿ ಎಡಿಟ್ ಮಾಡದೇ ಇರಿ, ಬಟ್ ಒನ್ ಟೈಮ್ ನೀವು ಲಾಗಿನ್ ಆಗಿ ಅಲ್ಲಿ ಎಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಡಲೇಬೇಕು. ನೆಕ್ಸ್ಟು ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದ KA ಸೀಟ್ ಸೆಲೆಕ್ಟೆಡ್ ಇನ್ ಫಸ್ಟ್ ರೌಂಡ್ ಆರ್ ಇನ್ ದ ಸೆಕೆಂಡ್ ರೌಂಡ್ ಕ್ಯಾನ್ ಕ್ಯಾನ್ಸಲ್ ದ ಸೀಟ್ ಆನ್ ಬಿಫೋರ್ 1 PM ಆನ್ 8th September, ಎಲಿಜಿಬಲ್ ಫಾರ್ ರೀಫಂಡ್ ಆಫ್ ಫೀಸ್ ಪೇಮೆಂಟ್ ಆಫ್ಟರ್ ಡಿಡಕ್ಟಿಂಗ್ 5,000 ರುಪೀಸ್. ಮತ್ತು ಇದೂ ಒಂದು ಗುಡ್ ನ್ಯೂಸೇ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಬ್ಬರು ಸೀಟ್ಸ್ನ ಸರೆಂಡರ್ ಮಾಡ್ತಾರೆ KEಗೆ. ಆವಾಗ ಏನಾಗುತ್ತೆ, ಇನ್ನೊಂದಷ್ಟು ಸೀಟ್ಸು ಇನ್ಕ್ರೀಸ್ ಆಗುತ್ತೆ. ಪ್ರತಿಯೊಂದೂ ನಿಮಗೆ ಅಡ್ವಾಂಟೇಜ್. ಈಗ ನೋಡಿ, MCCಲಿ ಅಲ್ಲಿ ನೀಟವ್ರಿಗೆ ಇನ್ಕ್ರೀಸ್ ಆಗಿದೆಯಾ, ಇಲ್ಲಿ ನಿಮಗೆ KE UGCETಲಿ ಇಷ್ಟೊಂದು ಸೀಟ್ಸ್ ಇನ್ನೂ ಮಿಕ್ಕಿದೆ. ಸೊ ಪ್ರತಿಯೊಬ್ಬರಿಗೂ ಸೀಟ್ ಸಿಕ್ಕೇ ಸಿಗುತ್ತೆ ಯಾವಾಗ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ನ ಕರೆಕ್ಟಾಗಿ ಮಾಡಿದಾಗ. ಸೊ ಆದ್ದರಿಂದ ಆಪ್ಷನ್ ಎಂಟ್ರಿ ಲಿಸ್ಟ್ನ ನೀವು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಇವತ್ತು ಲಾಸ್ಟ್ ಡೇಟು ನಿಮಗೆ ಎಡಿಟ್ ಮಾಡೋದಕ್ಕೆ ಮಧ್ಯಾಹ್ನ 2 ಗಂಟೆ ತನಕ ಟೈಮ್ ಇದೆ. ಸೊ ಅಲ್ಲಿ ತನಕ ನೀವು ಏನು ಬೇಕಾದರೂ ಮಾಡ್ಬೋದು. ಹೇಳ್ತಾ ಇದ್ದೀನಲ್ಲ, ಈ ಒಂದು ರೌಂಡು ಸಖತ್ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ನಿಮಗೆ ಸಿಕ್ಕಿದ ಕಾಲೇಜ್ಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಅಡ್ಮಿಷನ್ ಆಗಲೇಬೇಕು. ಆಮೇಲೆ ನೀವು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ನೆಕ್ಸ್ಟು ಅದನ್ನು ಅವರು ಕೇಳೋದಿಲ್ಲ ರೀಸನ್. ಆದ್ದರಿಂದ ನಿಮಗೆ ಯಾವ ಕಾಲೇಜ್ ಬೇಕು, ಸಿಕ್ಕಿದ್ರೆ ಹೋಗೋದಕ್ಕೆ ರೆಡಿ ಆಗಿರ್ತೀರಲ್ಲ ಅಂಥ ಕಾಲೇಜ್ನ ಮಾತ್ರ ಹಾಕ್ಕೊಳ್ಳಿ. ಸೊ ಪದೇ ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಮತ್ತೆ ನಿಮಗೆ ಚಾನ್ಸ್ನ ಕೊಡೋದಿಲ್ಲ. ಆದಷ್ಟು ಬೇಗ ನಿಮ್ಮ 3rd ರೌಂಡ್ನ ಮುಗಿಸ್ತಾರೆ. ನಿಮ್ಮ 2nd ರೌಂಡು ಸ್ಟಾರ್ಟ್ ಆಗಿದೆ ಗೊತ್ತಾಗಲಿಲ್ಲ, ಆಲ್ಮೋಸ್ಟು ಒಂದು 5 ಡೇಸ್ ಒಳಗಡೆ ನಿಮ್ಮ 2nd ರೌಂಡ್ನ ಕಂಪ್ಲೀಟ್ ಮಾಡಿದ್ರು. ಅದೇ ರೀತಿ ಅಕಸ್ಮಾತು ಅವರು AICTI ಈ ಒಂದು ಆರ್ಗನೈಸೇಷನ್ನು ಡೇಟ್ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನಿಮಗೆ ಈ ಒಂದು ಶೆಡ್ಯೂಲ್ನ ಅದೇ ರೀತಿ ಫಾಲೋ ಮಾಡಬೇಕಾಗುತ್ತೆ. ಅಕಸ್ಮಾತ್ AICTC ಅವರು ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು 3rd ರೌಂಡು. ಇಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇದೇ ಒಂದು ಶೆಡ್ಯೂಲ್ನ ಫಾಲೋ ಮಾಡಬೇಕು. ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಆಪ್ಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ
ಸೆಕೆಂಡ್ ಎಕ್ಸ್ಚೇಂಜ್ ರೌಂಡು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಸೊ ಸೇಮ್ ಟು ಸೇಮ್ ಪ್ರಾವಿಸ್ನಲ್ ಅನೌನ್ಸ್ ಮಾಡ್ಬೋದು ಫಸ್ಟು, ಅದಾದಮೇಲೆ ಅದರ ನಾಳೆನೇ ನಿಮಗೆ ಫೈನಲ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಜಾಸ್ತಿ ಟೈಮ್ ಕೊಡೋದಿಲ್ಲ ನಿಮಗೆ ಅಡ್ಮಿಷನ್ ಆಗೋದಕ್ಕೆ. ಸೇಮ್ ಸೆಕೆಂಡ್ ರೌಂಡ್ ಯಾವ ರೀತಿ ಇತ್ತು ಅದೇ ರೀತಿ ಬೇಗ ನಿಮಗೆ ಫಸ್ಟ್ ರೌಂಡಲ್ಲಿ ತುಂಬ ಟೈಮ್ ಇತ್ತು, ಬಟ್ ಸೆಕೆಂಡ್ ರೌಂಡಲ್ಲಿ ತುಂಬ ಟೈಮ್ನ ಕಡಿಮೆ ಕೊಟ್ಟರು. ಈಗಲೂ ಅದೇ ರೀತಿ ಮಾಡ್ಬೋದು. ನೀವು ಅಮೌಂಟೆಲ್ಲ ರೆಡಿ ಮಾಡಿ ಈಗ ಕಟ್ಟಿರ್ತೀರ, ಅಕಸ್ಮಾತ್ ನೀವು ಚಾಯ್ಸ್ 3 ಕೊಟ್ಟು ಬರೀ 10,000 ಪೇ ಮಾಡಿರ್ತೀರಲ್ವ, ಮಿಕ್ಕಿದ ಅಮೌಂಟನ್ನು ನೀವು ರೆಡಿ ಮಾಡ್ಕೊಂಡೇಬೇಕು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗುತ್ತೆ. ಸೀಟ್ ಸಿಕ್ಕಿಲ್ಲ ಅಂದವರು ಕೂಡ ನೆಕ್ಸ್ಟು ಮಸ್ಟ್ ಆ್ಯಂಡ್ ಶುಡ್ಡು ಫೀಸ್ ಪೇಮೆಂಟ್ ಮಾಡಲೇಬೇಕು. ನಿಮಗೆ ಮ್ಯಾಕ್ಸಿಮಮ್ 2 or 3 ಡೇಸ್ ಕೊಡ್ಬೋದು, 2 or 3 ಡೇಸ್ ಮಿನಿಮಮ್ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡೋದು ಎಷ್ಟು ದಿನ ಕೊಡ್ತಾರೆ. ಸದ್ಯಕ್ಕಂತೂ ನಿಮ್ಮ ಈ ಸೆಕೆಂಡ್ ರೌಂಡ್ ಆಪ್ಷನ್ ಲಿಂಕ್ ವರ್ಕ್ ಆಗ್ತದೆ, ಅಂದರೆ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡ್ದು. ಈಗ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಆಪ್ಷನ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಇನ್ನೂ ವೇಕೆನ್ಸಿ ಸೀಟ್ಸು ಜಾಸ್ತಿ ಇದೆ. ಸೊ ಕಟ್ ಆಫ್ನ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ಲಿರುತ್ತೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದರಿಂದ ತುಂಬ ಯೂಸ್ ಆಗುತ್ತೆ. ನೀವೇ ಒಂದ್ಸಲ ಪರ್ಚೇಸ್ ಮಾಡಿ ನೋಡಿ. ಇವತ್ತು ಲಾಸ್ಟ್ ದಿನ. ನೆಕ್ಸ್ಟು ನಿಮಗೆ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇನ್ನೇನಿದ್ರು ಈ ಒಂದು ಥರ್ಡ್ ರೌಂಡ್ ಮುಗಿದ್ಮೇಲೆ ಮಾಪಪ್ ರೌಂಡ್ ಅಂತ ಇರುತ್ತೆ, ಅದು ಅನ್ಅಫಿಷಿಯಲ್ ರೌಂಡು. ಸೀಟ್ಸ್ ಮಿಕ್ಕಿದ್ರೆ ಮಾತ್ರ ಅದನ್ನು ರನ್ ಮಾಡ್ತಾರೆ. ನೆಕ್ಸ್ಟು ಇದಾದಮೇಲೆ ಸ್ಕಾಲರ್ಶಿಪ್ಸ್ ಅಪ್ಡೇಟ್ ಮಾಡ್ತೀನಿ ನಿಮಗೆ. SSP ಸ್ಕಾಲರ್ಶಿಪ್ಸ್ ಮುಖಾಂತರ ಮತ್ತು ಪ್ರೈವೇಟ್ ಸ್ಕಾಲರ್ಶಿಪ್ಸು ನೀವು ಎಷ್ಟು ಅಮೌಂಟ್ನ ಪೇ ಮಾಡಿರ್ತೀರ ಅದಕ್ಕಿಂತ ಜಾಸ್ತಿ ಅಮೌಂಟ್ನ ನೀವು ಸ್ಕಾಲರ್ಶಿಪ್ಸ್ ಮುಖಾಂತರ ಪಡ್ಕೋಬೋದು. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ವಾಟ್ಸಪ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿ. ಈಗ ಆಲ್ರೆಡಿ ಚಾಯ್ಸ್ ಎಂಟ್ರಿ ಎಲ್ಲ ಮುಗಿದು ಸೆಕೆಂಡ್ ರೌಂಡ್ದು ನಿಮಗೆ ಆಪ್ಷನ್ ಎಂಟ್ರಿನೂ ಸ್ಟಾರ್ಟ್ ಆಗಿದೆ. ನೋಡಿ ನಿಮ್ಮ ಸೆಕೆಂಡ್ ರೌಂಡ್ ಎಷ್ಟು ಬೇಗ ಮುಗೀತು ಅಂತ ಹೇಳಿದ್ರೆ, ಚಾಯ್ಸ್ ಎಂಟ್ರಿಗೆ 2 ಡೇಸ್ ಕೊಟ್ರ, ಮತ್ತು ಫೀಸ್ ಪೇಮೆಂಟ್ಗೆ ಒಂದು 3 to 4 ಡೇಸ್ ಕೊಟ್ರ ಮ್ಯಾಕ್ಸಿಮಮ್ ಏನು. ಅದಾದಮೇಲೆ ನಿಮಗೆ ಸೆಕೆಂಡ್ ರೌಂಡಿಗೆ ಮುಗಿಸ್ಬಿಟ್ರು. ಈಗ ಇರೋದೇ ನಿಮಗೆ ಥರ್ಡ್ ರೌಂಡು. ಇದನ್ನು ಆದಷ್ಟು ಬೇಗ ಮುಗಿಸ್ತಾರೆ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ. ಅಕಸ್ಮಾತ್ ಪರ್ಸ್ನಲ್ ಡೌಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು. ನೀವು ನಿಮ್ಮ ಆಪ್ಷನ್ ಲಿಸ್ಟ್ನ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಲಾಸ್ಟ್ ಇಯರ್ದು ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡು ಕಟ್ ಆಫ್ ಬಗ್ಗೆ ನಾಲೆಡ್ಜ್ ಇರಬೇಕು. ಸೊ ಒಂದು ಕಟ್ ಆಫಲ್ಲಿ ಇಷ್ಟು ಸಿಂಪ್ಲಿಫೈಡ್ ಆಗಿ ಇರೋದಿಲ್ಲ ನಿಮಗೆ. ಈ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ENC ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನೀವು ಬೇಕಾದರೆ 1 lakh ಮೇಲೂ ಇದೆ, 1 lakh 2 lakh ತನಕನೂ ಇದೆ ಥರ್ಡ್ ರೌಂಡಲ್ಲಿ. ಈ ರೀತಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಪ್ರತಿಯೊಂದು ಬ್ರ್ಯಾಂಚು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮತ್ತು EEE ಮತ್ತು ಮೆಕ್ಯಾನಿಕಲ್ ಸಿವಿಲ್ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ 49 rupeesಗೆ ಫಸ್ಟು 20 ಮೆಂಬರ್ಸ್ಗೆ ಮಾತ್ರ. ಈಗ ಆಲ್ರೆಡಿ 100 ಮೆಂಬರ್ಸ್ ಕಂದಿದೆ, 80 ಮೆಂಬರ್ಸ್ ಆಲ್ರೆಡಿ ತೊಗೊಂಡಿದ್ದಾರೆ. ಇನ್ನು 20 ಮೆಂಬರ್ಸ್ಗೆ ಮಾತ್ರ ಜಸ್ಟ್ 49 rupeesಗೆ ಈ ಒಂದು ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಸಿಗುತ್ತೆ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ 49 rupees. ನೋಡಿ, ಇಂಟ್ರೆಸ್ಟ್ ಇದ್ದವರು ಈ ಒಂದು ಲಿಂಕ್ ಇದೆ ನಿಮಗೆ. ಈ ಒಂದು ಲಿಂಕ್ ಮುಖಾಂತರ ಜಸ್ಟ್ 49 rupeesನ ಪೇ ಮಾಡಿದ್ರೆ ನೀವು ಒಂದು 10 to 15 seconds ವೆಯ್ಟ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಲಿಂಕ್ ಬರುತ್ತೆ. ನೀವು 50 rupees ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ಸೊ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಅಂದರೆ ಈಗ ಥರ್ಡ್ ರೌಂಡ್ ಯಾವ ರೀತಿ ಅಂದರೆ ವೇಕೆನ್ಸಿ ಫಿಲ್ಲಿಂಗ್ ರೌಂಡ್ ಆಗಿರೋದ್ರಿಂದ ನಿಮಗೆ ಆ ಒಂದು ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ ಯಾರು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ನಿಮ್ಮದು ಸೆಕೆಂಡ್ ರೌಂಡ್ ಕಟ್ ಆಫ್ ಎಷ್ಟಿದೆ, ಥರ್ಡ್ ರೌಂಡ್ ಕಟ್ ಆಫ್ ಎಷ್ಟಿದೆ ಅದನ್ನು ನೋಡ್ಕೊಂಡು ನೀವು ಬೇಕಾದರೆ ನಿಮ್ಮ ಆಪ್ಷನ್ ಲಿಸ್ಟ್ನ ಎಡಿಟ್ ಮಾಡ್ಕೋಬೋದು. ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ನೀವು 10,000 ಕಾಸ್ಟ್ ಡೆಪಾಸಿಟ್ ಮಾಡಬೇಕು. ಈಗ ಆಲ್ರೆಡಿ ಲೈವ್ ಡೆಮೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಆ್ಯಡ್ ಮಾಡೋದು, ಯಾವ ರೀತಿ ಎಡಿಟ್ ಮಾಡೋದು, ಮತ್ತು ಕಾಸ್ಟ್ ಡೆಪಾಸಿಟ್ ಯಾವ ರೀತಿ ಮಾಡೋದು ಅಂತ. ಇದು ಜಸ್ಟ್ 49 rupees. ಇಂಟ್ರೆಸ್ಟ್ ಇದ್ದವರು ಪರ್ಚೇಸ್ ಮಾಡಿ.